ಕೆಂಪೇಗೌಡರ ಜಯಂತಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ ನಾನು ಬೆಳಗ್ಗೆ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ದೆ. ಆಸ್ಟ್ರೇಲಿಯಾದಲ್ಲಿ ಮಾಡ್ತಾ ಇದ್ದಾರೆ, ನ್ಯೂಜಿಲೆಂಡ್ ಅಲ್ಲಿ ಮಾಡ್ತಾ ಇದ್ದಾರೆ, ಅಮೆರಿಕಾದಲ್ಲಿ ಮಾಡ್ತಾ ಇದ್ದಾರೆ, ಲಂಡನ್ ಅಲ್ಲಿ ಮಾಡ್ತಾ ಇದ್ದಾರೆ, ಜರ್ಮನಿಯಲ್ಲಿ ಮಾಡ್ತಾ ಇದ್ದಾರೆ, ಸಿಂಗಾಪುರ್ ಮಲೇಷ್ಯಾದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ದೇಶ ಬಿಟ್ಟು ಇನ್ನೊಂದು ದೇಶದಲ್ಲಿ ಕೆಂಪೇಗೌಡರ ಜಯಂತಿ ಮಾಡ್ತಾ ಇದ್ದಾರೆ. ಅದೆಲ್ಲ ನಮ್ಗೆ ಹೆಮ್ಮೆ ಆದಂತ ವಿಚಾರ. ನಮ್ಗೆ ಹೆಮ್ಮೆ ಆಗಲ್ಲ, ಯಾಕಂದ್ರೆ ಬೇರೆ ದೇಶದಲ್ಲೂ ಮಾಡ್ತಾ ಇದ್ದಾರೆ. ನಮ್ಮ ಅಲ್ಲಿ ಹೋಗಿ ಕೆಂಪೇಗೌಡರ ಫಾಲೋವರ್ಸ್ ಆಗ್ಬೋದು. ಅಂದ್ರೆ ಬೇರೆ ದೇಶದಲ್ಲಿ ಮಾಡ್ತಾ ಇರೋದು ಬರೀ ಒಕ್ಕಲಿಗರು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕು. ಎಲ್ಲ ಜಾತಿ ಜನಾಂಗಗಳು ಸೇರಿ ಮಾಡ್ತಾ ಇದ್ದಾರೆ, ಎಲ್ಲರೂ ಸೇರಿ ಕನ್ನಡ ಸಂಘಟನೆಗಳ ಪರವಾಗಿ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಒಂದು ಖುಷಿಯಾದಂಥ ವಿಚಾರ ಅದು. ಆಮೇಲೆ ಕೆಂಪೇಗೌಡರು ನಮ್ಮ ಊರನ್ನು ಯಾವ ರೀತಿಯಲ್ಲಿ ಕಟ್ಟಿದ್ರು, ನಾವೆಲ್ಲ ಯಾವ ರೀತಿಯಲ್ಲಿ ಬದುಕಬೇಕು, ನಮ್ಮ ಜೀವನ ಪದ್ಧತಿಗಳನ್ನು ಯಾವ ಥರ ನಡೆಸ್ಕೊಂಡು ಹೋಗ್ಬೇಕು ಅಂತ ಕೆಂಪೇಗೌಡರು ನಾವು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆದರೆ ಕೆಂಪೇಗೌಡರನ್ನು ಬರೀ ಗೌಡರಿಗೆ ಅವರೇನು ಸಹಾಯ ಮಾಡಿ ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟಿಲ್ಲ. ಅವರು ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರನ್ನ ಯಾವುದೇ ಜಾತಿ ಭೇದವಿಲ್ಲದೆ ಅವರು ಎಲ್ಲರೂ ಯಾವ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಬೆಂಗಳೂರನ್ನು ಕಟ್ಟಿದ್ರು. ಇವತ್ತು ನಾವೆಲ್ಲ ಈ ಊರುಗಳಿಂದ ಹೋಗಿ ಬೆಂಗಳೂರಲ್ಲಿ ಬರ್ತಾ ಇದೀವಿ ಅಂದ್ರೆ ಅದು ಕೆಂಪೇಗೌಡರ ಆಶೀರ್ವಾದ. ನಮ್ಮ ಸಂವಿಧಾನ ಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರೆಲ್ಲರ ಆಶೀರ್ವಾದ ಇಲ್ಲದೆ ನಾವೇನು ಮಾಡಕ್ ಆಗೋದಿಲ್ಲ. ಅವರು ನಮಗೆ ತೋರಿಸಿರುವಂತ ಮಾರ್ಗದರ್ಶನವೇ ಇವತ್ತು ನಾವೆಲ್ಲ ನಡ್ಕೊಂಡು ಹೋಗ್ತಾ ಇರುವಂತಹ ಪದ್ಧತಿಗಳನ್ನ, ಆ ಪದ್ಧತಿಗಳನ್ನ ಜನ ಮರೀತಾ ಇದ್ದಾರೆ. ಇವತ್ತು ಜನ ಮರೀತಾ ಇದ್ದಾರೆ. ಯಾಕೆ ಮರೀತಾ ಇದ್ದಾರೆ ಅಂತಂದ್ರೆ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು, ನಾವು ನಮ್ಮೂರನ್ನಾದ್ರೂ ಕಟ್ಟೋಣ. ಕೆಂಪೇಗೌಡರು ಬೆಂಗಳೂರಲ್ಲಿ ಕೆರೆಗಳು ಕಟ್ಟಿದ್ರು, ನಾವು ಕೆರೆಗಳನ್ನ ನುಗ್ತಾ ಇದ್ದೀವಿ. ಕೆಂಪೇಗೌಡರು ಬೆಂಗಳೂರಲ್ಲಿ ದಾರಿಗಳನ್ನ ತೋರಿಸ್ಕೊಟ್ರು, ಹೆಂಗೆ ಯಾವ್ಯಾವ ರೋಡ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ. ಇವತ್ತು ಊರಿಗಿರ್ತಕ್ಕಂಥ ಮಶಾಣಕ್ಕೆ ಹೋಗೋ ದಾರಿ, ಕೆರೆಗೆ ಹೋಗೋ ದಾರಿ, ಓಣಿಗೆ ಹೋಗೋ ದಾರಿಗಳೆಲ್ಲ ಮುಚ್ಚಿಬಿಟ್ಟು ಇವತ್ತು ಆಕ್ಯುಪೈ ಮಾಡ್ಕೊಳ್ತಾ ಇದೀವಿ ನಾವೆಲ್ಲ. ಅವ್ರನ್ನ ನೆನೆಸ್ಕೊಂಡು ಆ ದಾರಿಗಳು, ರಾಜಕಾಲುವೆಗಳು, ಕೆರೆಗಳು, ಕುಂಟೆಗಳು, ಮರಗಳು, ಇವತ್ತು ಕೆಂಪೇಗೌಡರು ಬೆಂಗಳೂರಲ್ಲಿ ಮರಗಳಿಟ್ಟಿದ್ದಾರೆ. ಆದ್ರೆ ನಾವಿಲ್ಲಿ ಮರಗಳನ್ನ ಕಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ಆಗಬಾರ್ದು. ಇದನ್ನೆಲ್ಲ ನಾವು ಅವರ ಹಾದಿಯಲ್ಲಿ ನಾವು ಹೋಗುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತು ಪ್ರತಿಯೊಂದು ಜಯಂತಿಗೂ ನಮ್ಮ KSRTC ಡಿಪೋನಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲಾ ಜಯಂತಿಗಳಿಗೂ ಪಲ್ಲಕ್ಕಿಯನ್ನ ಮಾಡಿ ಕರ್ಕೊಂಡು ಹೋಗಿ ಒಳ್ಳೆ ಅದ್ದೂರಿಯಾದಂಥ ಯಾವಾಗಲೂ ಪ್ರೈಸ್ಗಳನ್ನು ಹೊಡಿತೀರಾ. ನಮ್ಮ ಡಿಪೋ ಹೊಡಿತದೆ. ಅದರಿಂದ ಇವತ್ತು ಮೊದಲನೇ ಪ್ರೈಸ್ ನಮ್ಮ ಇದಕ್ಕೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಕೆಂಪೇಗೌಡರ ಆಶೀರ್ವಾದ, ಅದೇ ರೀತಿ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿ ಅವರ ಆಶೀರ್ವಾದ, ಆಮೇಲೆ ಬಾಲಗಂಗಾಧರನಾಥ ಸ್ವಾಮಿ ಅವರ ಆಶೀರ್ವಾದ, ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಗಳಾನಂದ ಸ್ವಾಮಿ ಅವರ ಆಶೀರ್ವಾದವು ಇರಲಿ ಅಂತ ಅವರಲ್ಲೆಲ್ಲ ಅವ್ರ ಪಾದಗಳು ನಮಸ್ಕಾರ ಮಾಡಿ ಅವರಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಕೆಂಪೇಗೌಡ.